ಇಲ್ಲಿಯ ಆರ್ಭಟವನ್ನ ನೋಡಿ ಬೆರಗಾಗಿದ್ದಾರೆ. ಸೂಪರ್ ಆಗಿ ಈಗ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸಹ ಗಿಲ್ಲಿ ತುಂಬಾನೇ ಬ್ಯುಸಿ. ಕಡೂರ್ಗೆ ಹೋಗಿರ್ತಾರೆ, ಅಲ್ಲಿ MLA ಸಹ ಗಿಲ್ಲಿಯ ಕ್ರೇಜ್ ಅನ್ನ ನೋಡಿ ಕಂಪ್ಲೀಟ್ ಶಾಕ್ ಆಗ್ತಾರೆ. ಯಾಕೆಂದ್ರೆ ಆ ರೀತಿ ಜನ ಸಾಗರ. ಗಿಲ್ಲಿ ಬರ್ತಿದ್ದಾನೆ ಅಂತ ಗೊತ್ತಾಗಿ ಇದು ಎಲ್ಲಿ ಇಷ್ಟೊಂದು ಜನ ಸೇರಿದ್ರು ಅಂತ ನುಗ್ಲು. ಸ್ಟೇಜ್ ಹತ್ತಲು ಕೂಡ ಬಹಳಷ್ಟು ಕಷ್ಟ ಆಗಿತ್ತು, ಕಾರಿಂದ ಇಳಿಯಲು ಕೂಡ ಕಷ್ಟ. ಮತ್ತೆ ಎಲ್ಲ ಏನೇನ್ ಕಾಂಪೌಂಡ್ಗಳಿದಾವೆ, ಯಾವ ಬಿಲ್ಡಿಂಗ್ಸ್ಗಳಿದಾವೆ ಅದ್ರ ಮೇಲೆಲ್ಲ ನಿಂತ್ಕೊಂಡ್ಬಿಡ್ತಾರೆ ಜನರು. ಅಲ್ಲಿ ಜನ ಸಾಗರ ಅಷ್ಟೊಂದು ಸೇರಿರ್ತಾರೆ. ಕಡೂರ್ MLA ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಾರೆ. ಗಿಲ್ಲಿ ಅವನ ಎಂಟ್ರಿ ಆಗಿರ್ಬೋದು, ಕ್ರೇಜ್ ನೋಡಿ. ಮತ್ತೆ ಒಂದ್ ಸ್ವಲ್ಪ ಪ್ರಚಾರವನ್ನು ಕೂಡ ಮಾಡ್ತಾರೆ. ಮತ್ತೆ ಪ್ರೊಸೆಷನ್ ಸಹ ಇರುತ್ತೆ. ಆ ಒಂದು ದೇವಸ್ಥಾನ ಜಾತ್ರೆ ಮಹೋತ್ಸವಕ್ಕೆ ಇನ್ವೈಟ್ ಮಾಡಿರ್ತಾರೆ ಗಿಲ್ಲಿನ. ಗಿಲ್ಲಿ ಅವರು ಕೂಡ ಸೂಪರ್ ಆಗಿ ಎಂಟ್ರಿ ಕೊಡ್ತಾರೆ. ಅವರ ಎಂಟ್ರಿಗೆ ಸೂಪರ್ ಆಗಿತ್ತು. ಮತ್ತೆ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳು, ಕಾಮಿಡಿ ಎಲ್ಲವೂ ಕೂಡ ಇತ್ತು. ಗಿಲ್ಲಿ ಸಹ ಮಾತನಾಡ್ತಾರೆ, ಜನರು ಕೂಡ ಖುಷಿ ಪಡ್ತಾರೆ. ಹೆಚ್ಚಾಗಿ ಜಾಸ್ತಿ ಜನ ಬಂದಿದ್ದು ಗಿಲ್ಲಿನ ನೋಡ್ಬೇಕು ಅಂತಾನೆ. ಆ ರೀತಿ ಕ್ರೇಜ್ ಕ್ರಿಯೇಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಎಂತವ್ರಿಗಾದ್ರೂ ಕೂಡ ಖುಷಿ ಆಗುತ್ತೆ, ಮತ್ತೆ ಆಶ್ಚರ್ಯವೂ ಸಹ ಆಗುತ್ತೆ. ಯಾಕೆಂದ್ರೆ ಬಿಗ್ ಬಾಸ್ ಮುಗಿದು 4 ತಿಂಗಳಾದ್ರೂ ಕೂಡ ಗಿಲ್ಲಿ ಕ್ರೇಜ್ ಅಂತೂ ಇನ್ನ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾನೆ ಇದೆ. ಸೊ ಇದು ನೆಕ್ಸ್ಟ್ ಲೆವೆಲ್ ಖುಷಿ ಪಡುವಂತ ವಿಚಾರ ಅಲ್ವಾ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಇದೆ, ಗೌರವ ಕೂಡ ಇದೆ ಗಿಲ್ಲಿ ಬಗ್ಗೆ ಕಂಡ್ರೆ. ಯಾಕೆಂದ್ರೆ ಗಿಲ್ಲಿ ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ಮಿಂಚಬೇಕು. ಕಂಪ್ಲೀಟ್ ಬಿಸಿ ಇದ್ದಾರೆ, ಒಂದು ದಿವಸ ಕೂಡ ಫ್ರೀ ಇಲ್ಲ. ಪ್ರತಿ ದಿವಸ ಒಂದೊಂದು ಫಂಕ್ಷನ್ ಪ್ರೋಗ್ರಾಮ್ ಗಳನ್ನ ಅಟೆಂಡ್ ಮಾಡ್ತಾನೆ ಇರ್ತಾರೆ. ಇದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅಂದ್ರೆ ಜನರಿಗೆ ಇಷ್ಟ.